ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ಅಂತ ನೋಡೋಣ. ಅಕ್ಕಿ ಹಿಟ್ಟು ತೊಗೊಳ್ತೀವಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಫಸ್ಟ್ ಹೇಳ್ಬಿಡ್ತೀನಿ. ಅಕ್ಕಿ ಹಿಟ್ಟು ಇಲ್ಲಿ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ ನೋಡಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದು ಹೆಚ್ಕೋಬೇಕು. ಉಪ್ಪು ಎಷ್ಟು ರುಚಿಗೆ ಬೇಕೋ ಅಷ್ಟು, ಕರ್ಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಮತ್ತು ಇದು ಸಣ್ಣ ರವೆ. ಸ್ವಲ್ಪ ಕ್ರಿಸ್ಪಿಯಾಗಿ ಟೇಸ್ಟ್ ಕೊಡುತ್ತೆ, ಸೊ ಹಾಗಾಗಿ ಸಣ್ಣ ರವೆ ತೊಗೊಂಡಿದ್ದೀವಿ. ಆಮೇಲೆ ಇದು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಮೆಣಸು, ಜೀರಿಗೆ, ಚಕ್ಕೆ, ಲವಂಗ. ಸೊ ಇದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡೋಕ್ಕೆ ಹಾಕ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಕಡಲೆ ಬೀಜನೂ ಹಾಕೊಬೋದು, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಪುಡಿ ಮಾಡೋಕ್ಕೆ ತುಂಬ ಸಣ್ಣ ಪುಡಿ ಬೇಡ, ದಪ್ಪ ಪುಡಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ನೋಡಿ. ಈ ಥರ ಕುಟ್ಕೊಂಡಿದ್ದೀವಿ. ಕಡಲೆ ಬೀಜ ಸೇರಿ ಶುಂಠಿ ಬೆಳ್ಳುಳ್ಳಿನೂ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನೆಲ್ಲ ಸೊ ಇದಕ್ಕೆ ಹಾಕ್ಕೊತಾ ಇದ್ದೀವಿ ಕಲಿಸ್ಕೊಳ್ಳೋಕ್ಕೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಬೈಂಡಿಂಗ್ಗೆ. ಸೊ ಈಗ ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀವಿ. ಇದನ್ನು ಚೆನ್ನಾಗಿ ಕಲಸಿ ತೀರಾ ಮೆತ್ತಗೂ ಅಲ್ಲ ತೀರಾ ಗಟ್ಟಿಗೂ ಅಲ್ಲ, ಡೋ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೀರು ನೋಡಿ ತೆವೆ ಹಂಚು ಕಾಯಕ್ಕೆ ಇಟ್ಟಿದ್ದೀವಿ. ಸ್ವಲ್ಪ ಫ್ರೀ ಹೀಟ್ ಮಾಡ್ಕೊಳ್ಳಿ. ಆಮೇಲೆ ಈ ರೊಟ್ಟಿ ಕಲಿಸ್ಕೊಂಡಿರೋದು ಉಂಡೆ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆನ. ಆಮೇಲೆ ಹಿಟ್ಟು ತಗೊಂಡು ತಟ್ಟಬೇಕು. ಪ್ರೆಸ್ ಇದ್ದರೆ 2 ಕವರ್ ತಗೊಂಡು ಪ್ರೆಸ್ ಮಾಡ್ಕೋಬೋದು, ಬಟ್ ತಟ್ಟಿದರೆ ಚೆನ್ನಾಗಿ ಅನಿಸುತ್ತೆ, ತೆಳ್ಳಗೆ ತಟ್ಕೋಬೋದು. ಎಣ್ಣೆ ಇದೆಲ್ಲ ಸವರ್ಕೊಳ್ಳಿ. ತಟ್ಟಿಟ್ಕೊಂಡಿರೋದನ್ನ ಕೈಯಲ್ಲಿ ತಗೋಬೇಕು. ತೆವೆಗೆ ಹಾಕಬೇಕು. ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ದಳ ಎಲ್ಲ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ ರೊಟ್ಟಿ ರೆಡಿ ಇದೆ. ಸರ್ವ್ ಮಾಡಿಕೊಂಡು ತಿನ್ಬೋದು. ನೀವು ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಸೊ ಇದಕ್ಕೆ ಕಾಯಿ ಚಟ್ನಿ, ಸೊ ನೆಕ್ಸ್ಟ್ ವೀಡಿಯೋದಲ್ಲೇ ಅದನ್ನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇಲ್ಲ ಚಿಕನ್ ಮಾಡ್ಕೋಬೋದು, ಚಿಕನ್ ಗೊಜ್ಜು ಮತ್ತು ಮಟನ್ ಚಾಪ್ಸು ಏನಾರ. ಬಟ್ ಇವತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀವಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.